ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ದ್ವಾರಕೀಶ್ ಸರ್ ಅವರು, ಇವರ ಜೋಡಿ ಅತ್ಯಂತ ಅಪರೂಪದ ಜೋಡಿ. ಇವರು ಕೊಟ್ಟಿರ್ತಕ್ಕಂಥ ಸಿನಿಮಾಗಳು ಮೈಲುಗಲ್ಲು ಸಿನಿಮಾಗಳು. ಆ ತರಹದ ಒಂದು ಜೋಡಿ ಆಗಿರಬಹುದು, ಆ ಥರದ ಸಿನಿಮಾಗಳು ಆಗಿರಬಹುದು, ಬಹುಶಃ ನಾವು ಬೇರೆ ಚಿತ್ರರಂಗದಲ್ಲಿ ಕಂಡೇ ಇಲ್ಲ. ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಚಿತ್ರ ಕೂಡ ಸೂಪರ್ ಹಿಟ್ ಚಲನಚಿತ್ರಗಳು. ಒಂದಿಷ್ಟು ವರ್ಷ ಮಧ್ಯ ಏನೋ ಒಂದು ಮನಸ್ತಾಪದಿಂದ, ಭಿನ್ನಾಭಿಪ್ರಾಯದಿಂದ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಒಂದು ಗ್ಯಾಪ್ ಆಗಿ ಹೋಯಿತು. ಅದು ನನಗನ್ಸೋ ಮಟ್ಟಿಗೆ ಚಿತ್ರರಂಗಕ್ಕೆ ಅದು ಒಂದು ದೊಡ್ಡ ನಷ್ಟನೇ. ಆದರೆ ಮತ್ತೆ ವಾಪಸ್ ಬಂದಾಗ ಮತ್ತೆ ಅದೇ ಒಂದು ಪ್ರೀತಿಯಿಂದ, ಸ್ನೇಹದಿಂದ ಜೊತೆಗೂಡಿದಾಗ ಮತ್ತೊಂದು ಚಲನಚಿತ್ರವನ್ನು ಕೊಟ್ಟರು. ಅದು ಕೂಡ ಸೂಪರ್ ಡೂಪರ್ ಹಿಟ್ ಚಲನಚಿತ್ರ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ತಮಿತ್ರ ಸಿನಿಮಾ. ಆ ಒಂದು ಸ್ನೇಹ, ಆ ಒಂದು ಪ್ರೀತಿ, ಆ ಒಂದು ಸಿನಿಮಾ ಮುಖಾಂತರ ಮತ್ತೆ ಪ್ರಾರಂಭ ಆಯಿತು. ಮತ್ತೆ ಅದು ಕೊನೆವರೆಗೂ ಅದು ಉಳ್ಕೊಳ್ತು. ದ್ವಾರಕೀಶ್ ಸರ್ ಬಗ್ಗೆ ಹೇಳೋದಾದರೆ, ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಅವರನ್ನು ಭೇಟಿ ಮಾಡಿದ್ದೀನಿ. ನನಗೂ ಒಂದು ಅವ್ರ ಜೊತೆಯಲ್ಲಿ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ತು. ಚಿಟ್ಟೆ ಸಿನಿಮಾದಲ್ಲಿ ಅಮ್ಮವರು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಹರ್ಷವರ್ಧನ್ ಅಂತ ವಾಸ್ತುಶಿಲ್ಪಿ. ಇವ್ರದ್ದೊಂದು ಮನೆ ಇತ್ತು HSR ಲೇಔಟಲ್ಲಿ, ಅದರ ವಾಸ್ತುಶಿಲ್ಪ ಬಂದ್ಬಿಟ್ಟು ನಮ್ಮ ತಂದೆಯವ್ರದ್ದೇ. ಇವರ ಮಕ್ಕಳು ಕೂಡ ನಮಗೆ ತುಂಬ ಆಪ್ತರು. ಹಾಗಾಗಿ ಇದು ಒಂದು ನಮ್ಮ ಕುಟುಂಬನೇ. ಇವತ್ತು ಬಹಳ ಬೇಜಾರಾಗ್ತಿದೆ. ನಾನು ದ್ವಾರಕೀಶ್ ಸರ್ ಅವರನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಭೇಟಿ ಮಾಡಿದಾಗ ಅವರು ಯಾವತ್ತೂ ಕೂಡ ಹಿಂದಿನ ದಿನಗಳ ಬಗ್ಗೆ ಮೆಲುಕು ಹಾಕ್ತಿರಲಿಲ್ಲ. ಅವರು ಕಂಡಿರ್ತಕ್ಕಂಥ ಏರಿಳಿತಗಳು ಯಾರೂ ಬಹುಶಃ ಕಂಡಿಲ್ಲ. ಯಾವತ್ತೂ ಅವರ ಯಶಸ್ಸಿನ ಬಗ್ಗೆ ಕೂಡ ಅವರು ಜಾಸ್ತಿ ಹೇಳ್ಕೊಳ್ಳಿಲ್ಲ, ಅಥವಾ ಅವರ ಇಳಿತಗಳ ಬಗ್ಗೆ ಕೂಡ ಜಾಸ್ತಿ ಹೇಳ್ಕೊಳ್ಳಿಲ್ಲ. ಬಹುಶಃ ಅದೇ ಅವರ ಜೀವನದ ಗುಟ್ಟು ಅಂತ ನಾನು ಅನ್ಕೋತೀನಿ. ಸಾಕಷ್ಟು ಅವರಿಂದ ಕಲಿಯೋದಿದೆ. ಅವರು ಒಬ್ಬ ಮಾದರಿ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು. ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಅಂತ ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಕುಟುಂಬದ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ.